ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಈ ತರ ಹಿತ್ಕಿದವ್ರೆ ಬೇಳೆ ಹಾಕಿ ಮಾಡಿದ್ರೆ ಹಬ್ಬಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಸ್ಪೆಷಲ್ ರೆಸಿಪಿ ರೆಡಿ ಆಗತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಹಿತ್ಕಿರೋ ಅಂತ ಅವರೆಕಾಳನ್ನ ತಗೊಂಡಿದ್ದೀನಿ. 1 ಕಪ್ಪು ಹೆಸರು ಬೇಳೆ, 1 ಕಪ್ಪು ಅಕ್ಕಿ. ಅಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಸಮ ಪ್ರಮಾಣದಲ್ಲಿರಲಿ. ಅವರೆಕಾಳನ್ನ ಜಾಸ್ತಿ ತಗೋಬೋದು. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ತುರಿದಿರೋ ಅಂಥ ಶುಂಠಿ, 2 ಕಡ್ಡಿ ಕರಿಬೇವಿನ ಸೊಪ್ಪು, 6ರಿಂದ 7 ಹಸಿಮೆಣಸಿನ್ಕಾಯಿ. ಅದನ್ನು ನಮ್ಮ ಖಾರಕ್ಕೆ ತಕ್ಕನಾಗಿ ತಗೋಬೋದು. ಇಲ್ಲಿ ಹಸಿ ಕಾಯಿನ ನಾನು ಉದ್ದಕ್ಕೆ ಸಣ್ಣಗೆ ಹಚ್ಕೊಂಡಿದ್ದೀನಿ. ಇಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಮೆಣಸನ್ನು ಫುಲ್ ಹಾಗೆ ಕಾಳುಗಳು ಹಾಕೋ ಬದಲು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಫುಲ್ ಕಾಳು ಹಾಕಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ಮತ್ತೆಲ್ಲ ಸೈಡಲ್ಲಿ ತೆಗೆದಿಟ್ಬಿಡ್ತಾರೆ. ಇಲ್ಲೊಂದು 6-7 ಗೋಡಂಬಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಿಂಗು ಮತ್ತು ಅರಿಶಿಣ. ಮೊದಲಿಗೆ ನಾನಿಲ್ಲೊಂದು ಬಾಣಲಿಗೆ ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೊತಿದ್ದೀನಿ. ಇದನ್ನು ಹತ್ತತ್ರ 1ರಿಂದ 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತೆ, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು. ನೋಡ್ಬೋದು ಈಗ ಬಣ್ಣ ಬದಲಾಗಿದೆ. ಇದನ್ನು ತೆಗೆದಿಟ್ಕೊಂಡು ಈಗ ಅದೇ ಬಾಣಲಿಗೆ ಅಕ್ಕಿನ ಹಾಕೊತಿದ್ದೀನಿ. ಅಕ್ಕಿನ ತುಂಬ ಹೊತ್ತು ಫ್ರೈ ಮಾಡೋ ಅಂಥದ್ದೇನಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಕ್ಕಿನ. ನೋಡಿ ಇದು ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ತೊಳ್ಕೊಳ್ಳೋಣ. ಎರಡನ್ನು ಚೆನ್ನಾಗಿ ತೊಳಿಬೇಕು, ಅಕ್ಕಿ ಮತ್ತು ಬೇಳೆನ. ಯಾಕಂದರೆ ನಾವು ಮುಂಚೆ ಇದನ್ನು ನೆನೆಸಿಲ್ಲ ಅಥವಾ ತೊಳೆದಿರಲ್ಲ ಅಲ್ಲ, ಹಾಗಾಗಿ ಈಗ ಇದನ್ನು ಚೆನ್ನಾಗಿ 2ರಿಂದ 3 ಸತಿ ತೊಳಿಬೇಕು. ಈಗ ಇದು ತೊಳೆದಾಗಿದೆ. ಈಗ ಇದನ್ನು ನಾನು ಕುಕ್ಕರಿಗೆ ಹಾಕೋತಿದ್ದೀನಿ. ಕುಕ್ಕರ್ಗೆ ನಾನಿಲ್ಲಿ 3 ಗ್ಲಾಸ್ ನೀರನ್ನ ಹಾಕೋತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನೊಂದು 2 ವಿಷಲ್ ತಗೊತೀನಿ. ಮತ್ತೊಂದು ಕಡೆ ಕುದೀತಾ ಇರೋವಂಥ ನೀರಿಗೆ ಅವರೆಕಾಳನ್ನ ಹಾಕ್ಕೊಳ್ಳೋಣ. ಇದನ್ನು ತುಂಬ ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಬೆಂದರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಮತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯುತ್ತೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಬಾಣಲಿಗೆ 2 ಸ್ಪೂನ್ ಅಷ್ಟು ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ. ಪೊಂಗಲ್ಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಾಸಿವೆ, ಜೀರಿಗೆ, ಮೆಣಸು, ತುರಿದಿರೋ ಅಂಥ ಶುಂಠಿ, ಇದು 3 ಹಾಕ್ಕೊಂಡು ಒಂದು 3 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಹಿಂಗೆ ಹಾಕೋತಿದ್ದೀನಿ. ಹಿಂಗೆ ಹಾಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ, ಹೀಗೆ ಪ್ರತಿಯೊಂದನ್ನು ಹಾಕ್ಕೊಂಡು 1-2 ಸೆಕೆಂಡ್ ಹುರ್ಕೋಬೇಕು. ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಹಸಿಮೆಣಸಿನ್ಕಾಯಿನ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮೆಣಸಿನ ಕಾಳು ಕೂಡ ತೊಗೊಂಡಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ಈಗ ಹಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಕಾಯಿನ ಇನ್ನೂ ಸಣ್ಣದಾಗಿ ಕೂಡ ಹಚ್ಕೋಬೋದು. ಈಗ ಬೇಯಿಸಿರೋ ಅಂಥ ಅವರೆಕಾಳು ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಹೀಗೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪನ್ನು ಈ ಸ್ಟೇಜಲ್ಲಿ ಹಾಕೋಬೇಕಾದಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ನಾವು ಆಲ್ರೆಡಿ ರೈಸ್ಗೂ ಹಾಕಿದ್ದೀವಿ ಮತ್ತು ಕಾಳಿಗೂ ಕೂಡ ಹಾಕಿದ್ದೀವಿ. ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಆಗಿದೆ.
ಈಗ ನಾವು ಕುಕ್ಕರ್ ಲಿಡ್ ಓಪನ್ ಮಾಡೋಣ. ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಈಗ ನೋಡ್ಬೋದು ಅಕ್ಕಿ ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಆನ್ ಮಾಡಿ ಇದೇ ಕುಕ್ಕರ್ಗೆ ನಾವು ಆವಾಗಲೇ ಅವರೆಕಾಳು ಬೇಯಿಸ್ಕೊಂಡಿದ್ದ ನೀರಿತ್ತಲ್ವ, ಅದೇ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಪೊಂಗಲ್ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಒಂದು ಕುದಿ ಬಂದಾದ್ಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆನ ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸಿದ್ರೆ ಸಾಕು, ಪೊಂಗಲ್ ರೆಡಿ ಆಗತ್ತೆ. ಇದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ. ಬೇಕಿದ್ರೆ ಇದರ ಮೇಲೆ ಮತ್ತೊಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟೇ, ಪೊಂಗಲ್ ರೆಡಿ ಆಗಿದೆ. ನಾವೀಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.